ಪ್ರೀತಿ ವಿಶ್ವಾಸಕ್ಕೆ ಅಭಿಮಾನವಿಟ್ಟು ನನ್ನ ಕೊರಳಿಗೆ ಮಂಗಲ ಕಟ್ಟಿ ನನಗೆ ಬಾಳಿದರೆ ನಿಮಗೆ ತುಂಬಾ ಧನ್ಯವಾದಗಳು. ಇವತ್ತಿನ ಈ ಶುಭ ದಿನದಂದು ನನ್ನ ಕೈಯಾಗಿ ನಿಮಗೆ ಹಾಲು ತಂದರು, ದಯವಿಟ್ಟು ಸ್ವೀಕರಿಸಿ. ಭಾರತಿ, ನವ ದಂಪತಿಗಳಾದ ನಾವು ಇಂಥ ಸಮಯದಲ್ಲಿ ಸತಿಯಾದವಳು ತನ್ನ ಪತಿಗೆ ಪ್ರಥಮ ರಾತ್ರಿ ದಿವಸ ಪ್ರಥಮ ಕಾಣಿಕೆ ಈ ಹಾಲು ಸಕ್ಕರೆ ಕೊಡುವಳು. ಇದರ ಮಹತ್ವ ನಿನಗೇನಾದ್ರೂ ಗೊತ್ತಿದೆಯಾ ಭಾರತಿ? ಇಲ್ಲ ಸ್ವಾಮಿ. ಮಾನವ ಕುಲಕ್ಕೆ ಮದುವೆ ಒಂದು ಹೊಸ ಇತಿಹಾಸ, ಸಂಸಾರಕ್ಕೆ ದ್ವಾರ ಬಾಗಿಲು. ನೀ ಕೊಟ್ಟ ಈ ಹಾಲು ಸಕ್ಕರೆ ನಮ್ಮ ಪ್ರೀತಿಯಲ್ಲಿ, ಬದುಕಿನಲ್ಲಿ, ಸಂಸಾರದಲ್ಲಿ ಪ್ರತಿಯೊಂದು ಕ್ಷಣಕ್ಕೂ ಹೊಸ ಜೀವಿಗಳು ಹಾಲು ಸಕ್ಕರೆಯಂತೆ ಸಿಹಿಯಾಗಿರಲು ಸೂಚಿಸುವ ಸಂಕೇತವೇ ನೀ ನೀಡಿದ ಈ ಹಾಲು ಸಕ್ಕರೆ. ಆಯ್ತು ಸ್ವಾಮಿ, ನಿಮ್ಮ ವಾಣಿಯಂತೆ ನಿಮ್ಮ ಜೀವನದ ಪ್ರತಿ ಕ್ಷಣಕ್ಕೂ ಪವಿತ್ರನಾಗಿ ಈ ಹಾಲು ಜೀವನಂತೆ ಒಂದಾಗಿ ಬಾಳ್ವೆ. ಆಯ್ತೆ ಭಾರತಿ, ನೀನು ಅರ್ಧ ಹಾಲು ಕುಡಿ. ಅಡ್ಡಿ ಇಲ್ಲ, ನೀವೇ ಸಂಪೂರ್ಣ ಕುಡಿರಿ. ನೋಡು ಭಾರತಿ, ಪೂರ್ತಿ ಹಾಲು ನಾನು ಕುಡಿದ್ರೆ ಅದು ನನ್ನ ಸ್ವಾರ್ಥ. ಅರ್ಧಾಂಗಿನಿಯಾದವಳಿಗೆ ಅರ್ಧ ಹಾಲು ಸಿಗಲೇಬೇಕು. ತೆಗೆದುಕೋ ಅರ್ಧ ಹಾಲು. ನಿಮ್ಮ ಮಾತಿಗೆ ಪ್ರತ್ಯುತ್ತರ ನೀಡುವಷ್ಟು ದೊಡ್ಡವಳು ನಾನಲ್ಲ, ಕೊಡಿ. ಈ ಹಾಲು ಸಕ್ಕರೆಯಂತೆ ಒಂದಾಗಿದೆ. ಭಾರತಿ, ಈ ನನ್ನ ವೀಣೆ ಮಿಡಿಯುತ್ತಿದೆ, ಬೇಗನೆ ಒಂದಾಗು ಎಂದು. ಯಾರಿದ್ದೀರ ಮನೆಯಲ್ಲಿ? ಶಿವಪೂಜೆಯಲ್ಲಿ ಕಡಿ ಬಂದಂತೆ ಇಂಥ ಸಮಯದಲ್ಲಿ ಯಾರು ಬಂದಿರಬಹುದು? ಯಾರು? ನಾನೇ ಸರ್. ನಿಮ್ಮ ಹೆಸರಿನಲ್ಲಿ ಒಂದು ಟೆಲಿಗ್ರಾಮ್ ಬಂದಿದೆ, जय हिंद। क्या तवेंद्र चीनी सेनाओं ने सीमा पर आक्रमण कर रहे हैं, युद्ध की आशंका है, आप तुरंत निकल जाना चाहिए और ड्यूटी पर रिपोर्ट करना चाहिए. You have been commander of this army mission. You should go immediately. जय हिंद. ಏನಿದು? ಈ ಟೆಲಿಗ್ರಾಮ್ ಇವತ್ತೇ ಬರ್ಬೇಕಾಗಿತ್ತಾ? ಬರಲಿ ಬಿಡು ಭಾರತಿ, ಏನು ತಪ್ಪಾಗಿದೆ? ಬೇಗ ಹೋಗು, ಬೇಗನೆ ಹೋಗಿ ನನ್ನ ಸೂಟ್ಕೇಸ್ ರೆಡಿ ಮಾಡ್ಕೊಂಡು ಬರಬೇಕು. ಮಂಜು, ಅರ್ಜೆಂಟ್ ಆಗಿ ಬರ್ಬೇಕಂತ ಡೆಲ್ಲಿಂದ ಟೆಲಿಗ್ರಾಮ್ ಬಂದಿದೆ, ನಿನಗೂ ಬಂದಿದೆ? ಹಾ,
ನನಗೂ ಬಂದಿದೆ ಬಾಸ್ ಬಾಸ್. ಹಾಗಾದರೆ ಬೇಗ ತಯಾರಾಗು, ಇಬ್ಬರು ಕೂಡ ಹೋಗೋಣ. ಸದ್ಯ ಟ್ರೈನ್ ಟೈಮ್ ಆಗಿದೆ. ಇಲ್ಲ ಸುಭಾಷ್, ನಮ್ಮ ಮದ್ವೆಯಾಗಿ ಈಗ 4 ದಿವಸ ಆಯ್ತು. ಇವತ್ತು ನಮ್ಮ ಪ್ರಥಮ ರಾತ್ರಿ. ಇವತ್ತು ಇವ್ರು ನಿನ್ ಜೊತೆಗೆ ಬರಲಾರ, ಬೇಕಿದ್ರೆ ನಾಳೆ ಬರ್ಲಿ. ಅತ್ತಿಗೆ ಅರ್ಜೆಂಟ್ ಆಗಿ ಹೋಗಲೇಬೇಕು. ನಿಮಗೆ ತಿಳಿಯಲಾರದು, ಕೇವಲ 4-5 ದಿನಗಳಲ್ಲಿ ವಾಪಸ್ ಬಂದು ಬಿಡ್ತೇವೆ. ಬೇಡ ಸುಭಾಷ್, ದಯವಿಟ್ಟು ಅವ್ರಿಗೆ ಒತ್ತಾಯ ಮಾಡಬೇಡ. ಭಾರತಿ, ನಿನ್ನ ಅಭಿಪ್ರಾಯದಲ್ಲಿ ನಾನು ಯುದ್ಧಕ್ಕೆ ಹೋಗಬಾರ್ದಲ್ಲವೇ? ಹೌದು, ಇವತ್ತು ನಮ್ಮ ಪ್ರಥಮ ರಾತ್ರಿ. ಇವತ್ತಿನ ದಿನ ನೀವು ಯುದ್ಧಕ್ಕೆ ಹೋಗೋದು ನನಗೆ ಸರಿ ಕಾಣದು. ಇವತ್ತು ನೀವು ಯುದ್ಧಕ್ಕೆ ಹೋಗ್ಲೇಬಾರದು. ಭಾರತಿ, ಒಬ್ಬ ದೇಶ ಸೈನಿಕನ ಹೆಂಡತಿಯಾಗಿ ರಣರಂಗದಲ್ಲಿ ಯುದ್ಧ ಮಾಡಲು ಹೊರಟ ಗಂಡನಿಗೆ ನೀನು ಹೇಳುವ ಮಾತು ಹೇಳಿಯಂತೆ ಮನೆಯಲ್ಲಿ ಇರು ಅಂತ ಹೇಳ್ತೀಯಲ್ಲ, ನಿನ್ನ ಬಾಯಿಂದ ಇಂಥ ಮಾತು ಬರಬೇಕೆ? ಹುಡುಗಿ, ದೇಶ ಪ್ರೇಮಕ್ಕಾಗಿ ಎಷ್ಟೋ ಜನ ಪ್ರಾಣ ಕೊಟ್ಟಿದ್ದಾರೆ. ನಮ್ಮ ದೇಶವನ್ನು ಗೆಲ್ಲಲು ಬ್ರಿಟಿಷರಿಗೆ ಬೆನ್ನು ತೋರಿಸಿದೆ. ತಮ್ಮ ಪ್ರಾಣವನ್ನು ಅವರಿಗೆ ಬಲಿದಾನ ಕೊಟ್ಟು ನಮ್ಮ ಅಭಿಮಾನವನ್ನು ಅವರಿಗೆ ಎತ್ತಿ ತೋರಿಸಿದ್ದಾರೆ. ಇಂದು ನಮ್ಮ ದೇಶದೊಂದಿಗೆ ಹೋರಾಡುವ ವೈರಿಗಳ ಗುಂಡೇಟಿಗೆ ಅದೆಷ್ಟೋ ಸೈನಿಕ ರಕ್ತ ಭೂಮಿಗೆ ಬೆದ್ದು ಆ ರಕ್ತದಲ್ಲಿ ವೈರಿಗಳ ಪಾದ ಬಿಂದುವಾಗ ಸತ್ತ ಸೈನಿಕರ ಕುಟುಂಬದಲ್ಲಿ ಕಣ್ಣೀರು ಹರಿಯುವಾಗ ಬಾರಿಕೊಂಡ ಹೆಂಡತಿಯ ಮಾತು ಕೇಳಿ ನಿನ್ನ ರಸಿಕನಾಗಿ ಈ ಭೂಮಂಚದ ಮೇಲೆ ಮಲಗಿಕೊಂಡರೆ ಅನ್ನ ನೀಡಿದ ಈ ಭರತ್ ಭೂಮಿ ನನ್ನ ರಾಜ್ಯವಾದ ಭಾರತಿ. ಸ್ವಾಮಿ, ಏನ್ ಹೇಳ್ತಾ ಇದ್ದೀರಾ ನೀವು? ಭಾರತಿ, ಹುಟ್ಟುವುದು ಒಂದು ದಿನ, ಸಾಯುವುದು ಒಂದು ದಿನ. ಹುಟ್ಟು ಸಾವಿನ ಮಧ್ಯೆ ಬಿಟ್ಟು ಹೋಗುವ ಹೆಸರು ಮಾತ್ರ ಬಹುದಿನ. ದೇಶಕ್ಕಾಗಿ ನಾವು ಸತ್ತ ಚಿಂತೆ ಇಲ್ಲ, ಮುಂದಿಟ್ಟ ಹೆಜ್ಜೆ ಹಿಂದೆ ತೆಗೆಯಲಾರೆ. ಈ ನಮ್ಮ ದೇಶವನ್ನು ಮರೆತು ವೈರಿಗಳಿಗೆ ದೇಶವನ್ನು ಅರ್ಪಿಸಿದರೆ ಅದು ದೇಶವನ್ನು ಅರ್ಪಿಸಿದಂತಲ್ಲ, ಹೆತ್ತ ತಾಯಿಯನ್ನು ವೈರಿಗೆ ಅರ್ಪಿಸಿದಂತೆ. ಭಾರತಿ, ಈ ಅಭಿಮಾನ ನಿನಗೆ ಅರ್ಥವಾಗಲಾರದು. ಬೇಗ ಹೋಗು, ಬೇಗನೆ ಹೋಗಿ ನನ್ನ ಸೂಟ್ ಕೇಸ್ ರೆಡಿ ಮಾಡ್ಕೊಂಡು ಬರೋ ಹೋಗು. ಒಬ್ಬ ಸೈನಿಕನಾಗಿ ಮಾಡಬೇಕಾದ ಕರ್ತವ್ಯವನ್ನೇ ಹೇಳಿದ್ರಿ. ಈ ನಿಮ್ಮ ಅಭಿಮಾನಕ್ಕೆ ನಾನು ಕೂಡ ಗೌರವ. ಹೀಗೆ ಬನ್ನಿ. ಮಂಜು, ನೀವು ಹೇಳುವ ಈ ಮಾತು ನಮ್ಮ ದೇಶದ ಸೈನಿಕರಿಗಷ್ಟೇ. ಪ್ರತಿಯೊಬ್ಬ ಪ್ರಜೆಗೂ ಈ ಅಭಿಮಾನವಿರಬೇಕು. ಅಂದಾಗಲೇ ನಮ್ಮ ದೇಶದ ಕೀರ್ತಿ ಅಮರವಾಗಿ ಉಳಿಯುತ್ತದೆ.
ಮತ್ತೆ ಮರಳಿ ಯಾವಾಗ ಬರ್ತೀರಿ? ಭಾರತಿ, ಈ ನಮ್ಮ ದೇಶ ಗೆದ್ದೇ ಗೆಲ್ಲುತ್ತದೆ. ನಾವು ಮರಳಿ ಬಂದೇ ಬರುತ್ತೇವೆ. ಮರಳಿ ಬರಲು ಒಂದು 8-10 ದಿವಸಗಳಾಗಬಹುದು. ಬಾ ಮಂಜು, ಬೇಗನೆ ಹೋಗೋಣ. ಭಾರತಿ, ನಾನಿನ್ನು ಹೋಗ್ತೀನಿ. ಸ್ವಾಮಿ, ಹೋಗ್ತೀನಿ ಅಂತ ಅಪಶಕನದ ಮಾತು ಹೇಳಬಾರ್ದು, ಹೋಗಿ ಬರ್ತೀನಿ ಅಂತ ಹೇಳ್ಬೇಕು. ಆಯ್ತು ಭಾರತಿ, ಹೋಗಿ ಬರ್ತೀನಿ. ನಿಂತ್ಕೊಳ್ಳಿ. ನಮ್ಮ ದೇಶ ವಿಜಯಶಾಲಿ ಆಗಿ ಬರಲಿ ಅಂತ ನಿಮ್ಮಿಬ್ಬರಿಗೂ ಈ ವಿಜಯದ ಆರತಿಯನ್ನು ಮಾಡ್ತೀನಿ. ಅಪಶಕನವಾಗಿ ಹೋಗ್ಬಿಡ್ತಲ್ಲ. ನನ್ನ ಪತಿ ಯುದ್ಧ ಮುಗಿಸಿ ಸುರಕ್ಷಿತವಾಗಿ ಬರುವ ಹೊಣೆ ನಿನ್ನದು ತಂದೆ. ನಿನ್ನದು ನೀನೇ ಕಾಯ್ಬೇಕು. ಗೌಡ ಯಾರೇನು ಕಿಶಾಕಾಗಲ್ಲ. ಯಾಕಂದ್ರೆ ಗೌಡ್ರ 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 ರೆಕ್ಕೆ ಬಲಿತ ಹಕ್ಕಿ ಅರ್ಥಾತ್ ಬಡವ ಬದುಕಲೇಬೇಕು. ಮುಂದಿನ ತಿಂಗಳು 27ನೇ ತಾರೀಕು ಬಡವಳ ಗ್ರಾಮದಲ್ಲಿ ಎಲ್ಲರೂ ಬಂದು ಪ್ರೋತ್ಸಾಹಿಸಬೇಕಾಗಿ ವಿನಂತಿ. ಸಂಗೀತ ಬೆಳಗಕ್ಕೆ ಗೋವಿಂದಪ್ಪನವ್ರೆ, ಏನ್ರಿ ಆರಾಮಿದ್ದೀರಾ? ಎಲ್ಲಿದ ಆರಾಮಿರೋದ್ರಿ ಸಾಹೇಬ್ರ? ನಿಮ್ಮಂಗ ನಮಗ ಬರ್ತದ. ಬಡವರಾಗಿ ಭೂಮಿ ಮೇಲೆ ಹುಟ್ಟಬಾರ್ದು ನೋಡ್ರಿ. ಹುಟ್ಟಿರ ಹನುಮಂತರಾಗಿ ಹುಟ್ಟಬೇಕ್ರಿ. ಇರ್ಲಿ ಸಾಹೇಬ್ರ, ಒಂದರ ಟಿಕೆಟ್ ತಗೋರಿ. ಟಿಕೆಟ್ ಕೊಟ್ಟು ನಿಲ್ಸ್ಬಿಟ್ಟಾರ ನೋಡ್ರಿ ನಂಗ. ಗೋವಿಂದಪ್ಪನವ್ರ, ಇದ್ಯಾವ ಟಿಕೆಟ್ ಇವ್ರಿ ಪೌಟ್ನೂರ್ ಅಭಿಕಾಯ್ ತೊಡ್ದಾವ್ರಿ ಡ್ಯಾನ್ಸ್ ಪ್ರೋಗ್ರಾಮ್ ಇಟ್ಟಾರಂತ್ರಿ. ಅದಕ್ರಿ ಟಿಕೆಟ್ ಕೊಟ್ಬಿಟ್ಟಾರ ನೋಡ್ರಿ. ಡ್ಯಾನ್ಸ್ ಪ್ರೋಗ್ರಾಮ್? ಡ್ಯಾನ್ಸ್ ಪ್ರೋಗ್ರಾಮ್ ಯಾರಿಂದ?
ಇಲ್ಲೇ ರೂಪ ಅಂತ ಅದಾರಲ್ರಿ ಅವರಿಂದನೇ ಡ್ಯಾನ್ಸ್ ಪ್ರೋಗ್ರಾಮ್ ನಡೆಯುತ್ತೆ. ಇದೇನಿದು ಕೆಟ್ಟ ಚಟ? ಯಾವುದೇ ಪ್ರೋಗ್ರಾಮ್ ಮಾಡಿದರೂ ಜನರಿಗೆ ಟಿಕೆಟ್ ತಗೊಳ್ಳಿ ಅಂತ ಕೇಳಬಾರದು. ಜನರ ಮೆಚ್ಚುಗೆಗಾಗಿ ಅವರೇ ಟಿಕೆಟ್ ಪಡೆದುಕೊಳ್ಳಬೇಕು. ಅಂದರೆ ಮಾತ್ರ ಕಲಾವಿದರಿಗೆ ಸ್ವಾಭಿಮಾನ ಇರಬೇಕು. ಸರಿ ಐತ್ರಿ ಸಾಹೇಬ್ರ ನೀವು ಹೇಳೋ ಮಾತು. ಕಲಾವಿದರ ಕವಿಗಳು ಎಲ್ಲ ಬಡವರು ಅನ್ನೋದು ನೀವು ಬರ್ಯಾಕ ಹೋಗ್ಬಾರ್ದ್ರಿ. ಯಾಕಂದ್ರ ಅಂತವ್ರನ್ನ ಬೆಳೆಸೋದು ನಿಮ್ಮಂತರ ಹತ್ರ ಒಳ್ಳೆ ಗುಣ ಇರ್ಲಿ ಅಂತ ಕೇಳ್ಕೊತೇನ್ರಿ ಸಾಹೇಬ್ರ. ಇರ್ಲಿ ತನ್ನೆ ಎರಡು ಟಿಕೆಟ್ ತಗೊಳ್ರಿ ಸಾಹೇಬ್ರ. ನಾ ಬರ್ತೀನಿ ಸಾಹೇಬ್ರ. ಅಣ್ಣ ಹೋಗಿ ಬನ್ನಿ ಗೋವಿಂದಪ್ಪನವರು. ರೂಪಾರ ನೃತ್ಯ ನೋಡಬೇಕೆಂಬ ಹಂಬಲ ಬಹುದಿನಗಳಿಂದ ಕಾಡುತ್ತಿತ್ತು. ಇಂದು ಕಲಾಭವನಕ್ಕೆ ಹೋಗುವುದಕ್ಕಿಂತ ಮುಂಚೆ ಅವರ ಮನೆಯಲ್ಲಿ ನಾಟ್ಯ ಮಯೂರಿಯಂತೆ ಕುಣಿಸಿದೆ. ನನ್ನ ಬೈಕೆ ರೂಪ ಈಡೇರಿಸಬಹುದಾ? ಇವತ್ತು ಪರೀಕ್ಷೆ ಮಾಡಲೇಬೇಕು. ರೂಪಾ 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 ಎಲ್ಲಿ ಹೋಗಿರ್ಬೋದು? ರೂಪಾ ಅಲ್ಲ ಕರ್ಬೇಂದ್ರ, ಏನಿರುತ್ತ? ಎಷ್ಟೊತ್ತು? ನೋಡಿ, ಮನೆಯಲ್ಲಿ ಯಾರು ಇಲ್ಲ, ಎಲ್ರು ಅಲ್ಲಿ ಫಂಕ್ಷನ್ಗೆ ಹೋಗಿದ್ದಾರೆ. ನಿಮ್ಗೆ ಒಂದ್ ಮಾತಾಡೋದನ್ನ ಮರೆತು ಬಿಟ್ಟಿದ್ದೆ. ಇನ್ನು 1 ಗಂಟೆಯಲ್ಲಿ ನನ್ನ ಡಾನ್ಸ್ ಪ್ರೋಗ್ರಾಮ್ ಇದೆ. ಅಲ್ಲಿಂದ ಕರೆಯೋದಕ್ಕೆ ಕಾರ್ ಬರ್ತಾ ಇದೆ. ಕಾರ್ ಬಂದ್ಮೇಲೆ ನನ್ನ ಜೊತೆಗೆ ನೀವು ಬರಬೇಕು. ನಿಮ್ಗೆ ಮುಂಚೆನೆ ಒಂದು ಮಾತು ಹೇಳಿಲ್ಲ ಅಂತ ಬೇಜಾರಾಗಬೇಡಿ. ಸಾರಿ. ರೂಪಾ, ಯಾವತ್ತಾದರೂ ನಿನ್ನ ಮೇಲೆ ನಾನು ಕೋಪಿಸಿಕೊಂಡಿರುವನೇನೆ? ನೀನು ಎಲ್ಲೇ ಇರು, ಹೇಗೆ ಇರು, ಏನೇ ಮಾಡುತ್ತಿರು,
ಕ್ಷಣಕ್ಕೂ ನಿನ್ನ ಬಗ್ಗೆ ಕಾಳಜಿ ವಹಿಸುತ್ತಾನೇ ಇರುತ್ತೇನೆ. ರೂಪ, ನೀನು ವಿಷಯ ನನಗೆ ಹೇಳುತ್ತಿದ್ದರೂ ಪರವಾಗಿಲ್ಲ, ಆದರೆ ನಾನು ವಿಷಯ ತಿಳಿದುಕೊಂಡೆ. ನಿನ್ನನ್ನು ಮೀಟ್ ಮಾಡೋಣ ಅಂತ ಇಲ್ಲಿಯವರೆಗೆ ಬಂದೆ. ಸರಿ, ಹಾಗಾದ್ರೆ ಕುಳಿತುಕೊಳ್ಳಿ, ಕಾಫಿ ತಗೊಂಡ್ ಬರ್ತೀನಿ. ರೂಪ, ಕಾಫಿ ಕುಡಿಯೋಣಂತ ಇಲ್ಲಿಯವರೆಗೆ ಬಂದಿಲ್ಲ ರೂಪ. ಅರ್ಜೆಂಟ್ ಆಗಿ ನಾನು ಇವತ್ತು ಬೆಂಗಳೂರಿಗೆ ಹೋಗಬೇಕಾಗಿದೆ. ನಿನ್ನನ್ನು ನೋಡಿಕೊಂಡು ಹೋಗೋಣಂತ ಇಲ್ಲಿಯವರೆಗೆ ಬಂದೆ. ರೂಪ, ಸಮಯ ನನಗೆ ಇನ್ನು 1 ಗಂಟೆ ಲೇಟ್ ಮಾತ್ರ ಅಷ್ಟೇ. ಹಾಗಾದ್ರೆ ನನ್ನ ಡಾನ್ಸ್ ಪ್ರೋಗ್ರಾಮ್ ನೀನು ನೋಡೋದಿಲ್ವಾ? ನೋಡಿ ಹೋಗಬಹುದು, ಆದರೆ ನೀನು ಮನಸ್ಸು ಮಾಡಿದರೆ. ನಾನೇನ್ ಮನಸ್ಸು ಮಾಡಬೇಕು? ಈ ನಲ್ಲ ನಿನಗೆ ಬೇಕಾದರೆ ಸ್ಥಳದಲ್ಲಿಯೇ ಏಕೆ ಮಾಡಬಾರದು? ಏನ್ರಿ ನೀವು, ಯಾರಾದ್ರೂ ನೋಡಿದ್ರೆ ನಕ್ಕಾರು. ರೂಪ, ನಗುವ ಈ ಸಮಾಜ ಕಂಡು ನಾವು ನಾಚಿದರೆ ಈ ನರಮಾನವರಲ್ಲಿ ಬದುಕುವುದು ತುಂಬಾ ಕಷ್ಟ. ನನ್ನನ್ನು ನಗಿಸಿ ನೀನು ನಕ್ಕರೆ ಅದೇ ಹಾಲು ಸಕ್ಕರೆ. ಈ ಸಮಾಜದಲ್ಲಿ ನನಗೆ ಬೇಕಾಗಿರೋದು ನೀವು ಮಾತ್ರ. ನಿಮಗೋಸ್ಕರ ನಾನೇನ್ ಮಾಡೋದಕ್ಕೂ ಸಿದ್ಧ. ಹಾಗಾದರೆ ನಾನು ಹಾಡಬಹುದೇ? ಸರಿ. ी
ಹೋಗಿ ಬಾರಪ್ಪ. ನೀವು ಬರಲ್ವಾ? ನಾನು ಬರ್ತೀನಿ. ನೀನು ಕರ್ಮಿ ಅಂದ್ರೆ ನಾನು ಬಿಡಕ್ಕಾಗತ್ತಾ? ನಡಿ ಇಬ್ಬರು ಕೂಡಿ ಹೋಗೋಣ. ಸಾಕಾಗಿ ಹೋಗ್ತು ನೋಡ್ರಿ ಈ ಡ್ಯಾನ್ಸಿನ ಗದಲ್ದಾಗ. ಡ್ಯಾನ್ಸಿನ ಪ್ರೋಗ್ರಾಮ್ ಇಡ್ತಾರ, ನಾಟಕನು ಪುಗ್ಸೇಟಿ, ಎಲ್ಲಾನು ಪುಗ್ಸೇಟಿ. ಹಿಂಗಾದ್ರ ಹೆಂಗಂತನ್ರಿ ನಾಟಕ ಮಾಡ್ರಿ ₹1 ಯಾರು ಹಾಕ್ತಾರ? ಯಾರು ಹಾಕೋದಿಲ್ಲ. ನಮ್ ಮೆಟ್ಟ ತಗೊಂಡ್ ನಾವ ಹುಡ್ಕೋಬೇಕಾಗೈತ್ರಿ. ಆಯಾರಂತ್ರು ಯಾರು ಮಾಡಂಗಿಲ್ಲ. ನಮ್ಮ ರಾಣಿ ಏನ್ ಮಾಡಾಕತ್ತಾಳ ನೋಡ್ತಾನ, ಗಪ್ ಗಪ್ ಹೋಗೇ ಬರ್ತಾನ ಅವ್ರ ಮನೆಗೆ. ಬರಬೇಕ ದೇವ ಸುಗಣೇಶ, ಇವತ್ತು ನನ್ನ ಪತಿ ಯುದ್ಧ ಮುಗಿಸಿ ಮರಳಿ ಬರುವುದಿಲ್ಲ. ತಂದೆ, ಯಾವುದೇ ರೀತಿ ತೊಂದರೆಯಾಗದೆ ಸುರಕ್ಷಿತವಾಗಿ ಬಂದು ನನ್ನ ಕಣ್ಣು ಮುಂದೆ ನಿಲ್ಲುವಂತೆ ಆಶೀರ್ವಾದ ಮಾಡು. ಮರೆಯಾದ 2 ಹೃದಯಗಳನ್ನು ಒಂದಾಗಿಸು. ಅಮ್ಮ ಭಾರತಿ, ಏಕೋ ಇವತ್ತು ಹುರುಪಿನಿಂದ ಮುಂಜಾನೆದ್ದು ದೇವರ ಪೂಜೆ ಮಾಡುತ್ತಿರುವಲ್ಲಮ್ಮ, ಏನು ಸಂತೋಷದ ವಿಷಯ? ಮೊದಲು ಪ್ರಸಾದ ತೆಗೆದುಕೊಳ್ಳಿ, ಆಮೇಲೆ ಇವತ್ತಿನ ವಿಶೇಷ ಏನು ಅಂತ ನಾನು ಹೇಳ್ತೀನಿ. ದೀರ್ಘ ಸುಮಂಗಲಿ ಭವ ತಾಯಿ. ಅಪ್ಪ, ಇವತ್ತು ಅವರು ಯುದ್ಧ ಮುಗಿಸಿ ದೆಹಲಿಯಿಂದ ಮರಳಿ ಬರುವ ದಿನ. ಅದಕ್ಕಾಗಿ ಅವರನ್ನು ಜಪಿಸುತ್ತಾ ದೇವರ ಪೂಜೆನ ಮಾಡಿಸ್ಬಿಟ್ಟೆ. ಅಪ್ಪ, ಇವತ್ತು ಅವ್ರು ಬರೋವರೆಗೂ ಊಟ ನೀರು ಯಾವುದು ಬೇಡಪ್ಪ. ಅವ್ರು ಬರೋ ದಾರಿ ಕಾಯೋದಷ್ಟೇ ಬಾಕಿ. ಹುಚ್ಚಿ, ಊರಿಗೆ ಹೋದವರೇ ಬರಬೇಕಾದ್ರೆ 4-5 ದಿವಸ ಬೇಕು ಅಂದಾಗ ಇನ್ನು ದೇಶ ಕಾಯಲು ಹೋದ ಯೋಧ ಇವಾಗ ಬರ್ತಾನಂತ ನೀನೇಕಮ್ಮ ಬಡಬಡಿಸ್ತ? ಬರಲು ಲೇಟ್ ಆಗಬಹುದಮ್ಮ, 4-5 ದಿವಸ ಆಗಬಹುದು. ಹಾಗೇನಿಲ್ಲಪ್ಪ, ಅವ್ರು ಬೇಗನೆ ಬರ್ತಾರೆ ಅಂತ ನನಗೆ ಗೊತ್ತು. ಅವ್ರು ಬರೋವರೆಗೂ ಊಟ ನೀರು ಯಾವುದು ಬೇಡ. ಅಪ್ಪ, ಅವ್ರು ಬಂದು ಅಂತ ಕಾಣಿಸ್ತಾ ಇದೆ. ಅಲ್ಲಡಿ, ಸುಭಾಷ್ ಬರ್ತಾ ಇದ್ದಾನೆ. ಸುಭಾಷ್, ಒಳ್ಳೆ ಸಮಯಕ್ಕೆ ಬಂದೆ. ನಿಮ್ಮನ್ನ ಜಪಿಸುತ್ತಾ ಆ ದೇವರ ಪೂಜೆ ಮಾಡಿ ಮುಗಿಸ್ಬಿಟ್ಟೆ. ತೆಗೆದುಕೋ ಪ್ರಸಾದ. ಅತ್ತಿಗೆ, ಯಾವ ಸಂತೋಷಕ್ಕಾಗಿ ಪ್ರಸಾದವನ್ನು ಸ್ವೀಕರಿಸಲಿ? ನೀವು ಯುದ್ಧದಿಂದ ಮರಳಿ ಬಂದ ಸಂತೋಷಕ್ಕಾಗಿ. ಹೌದು, ನಮ್ಮ ಯಜಮಾನರು ಬರ್ಲಿಲ್ವಾ? ಓಹೋ, ಈ ದೇಶ ಯುದ್ಧದಲ್ಲಿ ಗೆದ್ದದಕ್ಕಾಗಿ ನಾನೇ ವೀರ ಅಂತ ಹೇಳ್ಕೊಳ್ಳೋದಕ್ಕಾಗಿ ಹೊರಗಡೆ ನಿಂತಿರ್ಬೇಕು. ನಾನೇ ಹೋಗಿ ನನ್ನ ಕೈಯಾರ ಆರತಿ ಮಾಡಿ ಒಳಗಡೆ ಕರ್ಕೊಂಡು ಬರ್ಬೇಕು ಅಂತ ಹಠ ಇರಬೇಕು ಸಾಹೇಬ್ರದ್ದು. ಸರಿ, ಮೊದಲು ನಿನ್ ಪ್ರಸಾದ ತೆಗೆದುಕೋ, ಆಮೇಲೆ ನಾನೇ ಹೋಗಿ ಆರತಿ ಮಾಡಿ ಅವ್ರನ್ನ ಕರ್ಕೊಂಡ್ ಬರ್ತೀನಿ. ಪ್ರಸಾದ ತೆಗೆದುಕೋ ಸುಭಾಷ್. ಯಾಕೆ ಒಂದ್ ರೀತಿ ಮೌನವಾಗಿದ್ದೀಯಲ್ಲ? ನನ್ನ ಮೌನದ ಅಗತ್ಯ ನಿಮಗೆ ಅರ್ಥವಾಗಲಾರದಮ್ಮ. ನಿಮಗೆ ಏನು ಹೇಳಬೇಕೆಂಬುದು ನನಗೆ ತಿಳಿಯದಾಗಿದೆ. ದಯವಿಟ್ಟು ನನ್ನನ್ನು ಕ್ಷಮಿಸಿದಿರಿ ಎಂದು ಮಾತು ಕೊಡುವತ್ತಿಗೆ ಮಾತು. ಯಾಕಪ್ಪ ಸುಭಾಷ್, ಯಾಕಪ್ಪ ಏನಾಗಿದೆ ಮಂಜುಗೆ? ಸುಭಾಷ್, ನಿನ್ನ ಬಾಯಿಂದ ಬರೋ ಮಾತುಗಳು ತುಂಬಾ ದುಃಖಿತವಾಗಿವೆಲ್ಲ. ಯಾಕೆ, ಏನಾಯ್ತು? ಅತ್ತಿಗೆ, ಎಷ್ಟೊಂದು ಸಂಕೋಚದಿಂದ ನಮ್ಮನ್ನು ಕೇಳಿಕೊಂಡು ಸುಭಾಷ್ ನಾನು ಕೂಡಿ ಹೋದೆವು ನಿಮ್ಮ ಮಾತನ್ನು ತ್ಯಜಿಸಿ. ಹೇಳಿ ಸುಭಾಷ್. ನಿಮಗೆ ಏನು ಹೇಳಬೇಕೆಂಬುದು ನನಗೆ ತಿಳಿಯದಾಗಿದೆ. ನನ್ ಮುಂದೆ ಹೇಳಿ ಸುಭಾಷ್. ಯಾಕೆ ನನ್ ಮುಂದೆ ಹೇಳೋದಕ್ಕೆ ಸಂಕೋಚವೇ ನಿನಗೆ? ಎಲ್ಲವನ್ನು ತೊರೆದು ದೇಶ ಪ್ರೇಮದಲ್ಲಿ ಯುದ್ಧ ಮಾಡುತ್ತಿರುವಾಗ ಮಂಜು
ಮಂಜು, ಗುಂಡೇಟಿಗೆ ಬಲಿಯಾಗಿ ಸತ್ತು ಏನದಿನ ಯಾವತ್ತಲ್ಲಿ ತಮಾಷೆ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ ನಿನಗೆ. ಅಪ್ಪ ಅವ್ನು ತಮಾಷೆ ಮಾಡ್ತಾ ಇದ್ದಾನೆ. ಹೌದಲ್ವಾ ಸುಭಾಷ್? ನೀನ್ ತಮಾಷೆ ಮಾಡ್ತಿದ್ದೆ ತಾನೆ? ಹೇಳು ಸುಭಾಷ್. ಸತ್ಯವಾಗಿ ಉಡನೆ ಹೆತ್ತವರಾಡಿ ಮಾಡಿ ಹೇಳುವೆಯಪ್ಪ. ನಿಜವಾಗಿಯೂ ಸುಭಾಷ್ ಸತ್ತು ಹೋದ. ಸತ್ತ ಸುದ್ದಿಯು ಪೇಪರಿನಲ್ಲಿ ಸಹ ಬಂದಿದೆಯಪ್ಪ. ಇನ್ನೆರಡು ದಿನಗಳಲ್ಲಿ ಸರ್ಕಾರದಿಂದ ಅವಳ ಬಟ್ಟೆ ಜೊತೆಗೆ ಬಂದು ನಿಮಗೆ ಸತ್ಯವೇ ತೋರುವರಮ್ಮ, ಸತ್ಯವೇ ತೋರು. ಮಾಂಗಲ್ಯ ಕಟ್ಟಿದ ಮಡದಿಯ ಮುಖ ನೋಡ್ಬೇಕು ಅಂತ ಓಡೋಡಿ ಬರ್ತಾ ಇರುವ ನನ್ನ ಪತಿಯಲ್ಲಿ ಕಸಿದ್ಕೊಂಡ್ಬಿಟ್ಟೆ ಘಾತುಕ. ನನ್ನ ಮನೆಯನ್ನೊಂದು ದೀಪವನ್ನೇ ಆರಿಸ್ಬಿಟ್ಟೇನೋ ನಿಜ. ಮಂಜು, ನೀವು ನನಗೆ ಏನು ಅಂತ ಹೇಳೋಗಿದ್ರಿ. ಇಲ್ಲ ಇಲ್ಲ, ಇವ್ನು ಹೇಳ್ತಾರ ಮಾತು ಸುಳ್ಳು ಅಪ್ಪಾಜಿ. ನನ್ ಮಂಜು ಸತ್ತಿಲ್ಲ ಅಪ್ಪಾಜಿ, ನನ್ ಮಂಜು ಸತ್ತಿಲ್ಲ ಭಾರತಿ, ಶಾಂತರಾಗ ಮಾತಾಯಿ, ಶಾಂತರಾಗು. ಮಂಜು ಸತ್ತು ಹೋದನಮ್ಮ. ಜೀವನದ ಮುಖ್ಯವಾದ ವಸ್ತುವೇ ಕಳೆದು ಹೋದ್ಮೇಲೆ ಇನ್ನೆಲ್ಲಿದೆಯಪ್ಪ ಶಾಂತಿ? ಇನ್ನೆಲ್ಲಿದೆಯಪ್ಪ ಸಮಾಧಾನ? ನಿನ್ನ ಮಗಳ ಜೀವನ ಸರ್ವನಾಶ. ನಾನು ಅವತ್ತವರಿಗೆ ಎಷ್ಟೊಂದು ಕೇಳ್ಕೊಂಡೆಪ್ಪ. ಅವರು ಸತ್ತು ನನ್ನ ಜೀವನವನ್ನೇ ಸರ್ವನಾಶ ಮಾಡ್ಬಿಟ್ರಪ್ಪ. ಅಪ್ಪ, ನಾನೀಗ ಜೀವವಿಲ್ಲದ ಶಿಲ್ಪಿ ಅಂತೆ ಅಪ್ಪ, ಜೀವವಿಲ್ಲದ ಶಿಲ್ಪಿ. ಭಾರತಿ, ಸತ್ತವರೇನೋ ಸತ್ತು ಹೋದರಮ್ಮ. ಸತ್ತವರ ಜೊತೆಗೆ ನಾನು ಹೋದರೆ ಹೇಗಮ್ಮ ತಾಯಿ, ಹೇಗೆ ಜೀವ? ಹಾಗಪ್ಪ ನಾನು ಈ ಭೂಮಿ ಮೇಲೆ ಬರ್ತೀನಿ. ನನ್ನ ಮುತ್ತಿನ ಜನ ಭಾಗ್ಯವನ್ನು ಕಸಿದ್ಕೊಂಡ್ಬಿಟ್ಟ ಕೊಲೆಗಾರ. ಅಪ್ಪ, ಈ ನಿಮ್ಮ ಮಗಳು ಇಂಥ ಸೌಭಾಗ್ಯವನ್ನ ಕಳೆದುಕೊಂಡು ಇದ್ದಾಳೆ. ಮಾಂಗಲ್ಯ ಕಟ್ಟಿದ ಪತಿ ಹೊರಟೋದ್ಮೇಲೆ ಇನ್ಯಾಕ್ ಬೇಕಪ್ಪ ಈ ಕೊಳಗಪ್ಪ ಕಳವ? ಸಿಂಧೂರವಡೇನೆ ಹೊರಟೋದ್ಮೇಲೆ ಇನ್ಯಾಕೆ ಬೇಕು ಈ ಹಳೆಯ ಕುಂಕುಮ? ನನ್ನ ಮುತ್ತಿನ ತನವೇ ಹಾಳಾದ್ಮೇಲೆ ಇನ್ಯಾಕ್ ಬೇಕಪ್ಪ? ನಿನ್ನ ಮಗಳು ವಿಧವೆ.